ಪುಸ್ತಕ ಪಾಣಿ ವಾಂಛಿತ ಫಲದೆ ಕಲ್ಯಾಣಿ ವಾಣಿ ವೀಣಾ ಪುಸ್ತಕ ಪಾಣಿ. ಶುಭ ಸಂಜೆ, ಎಲ್ಲರಿಗೂ ನಮಸ್ಕಾರ. ಕಲಾಭೂಮಿ ಅರ್ಪಿಸುವ ವಿನೂತನವಾದ ದೃಶ್ಯಾವಳಿ ಕರೋಕೆ ರಸಸಂಜೆ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಒಟ್ಟಾಗಿದ್ದೇವೆ. ಈ ದಿನ ಕರ್ನಾಟಕದ ಪ್ರಚಂಡ ಕುಳ್ಳ ದ್ವಾರಕೀಶ್, ಗಾನಗಾರುಡಿಗ SP ಬಾಲಸುಬ್ರಹ್ಮಣ್ಯಂ, ಕ್ರೇಜಿ ಸ್ಟಾರ್ ರವಿಚಂದ್ರನ್, ನಾದಬ್ರಹ್ಮ ಹಂಸಲೇಖ, ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಅವರ ಹಾಡುಗಳನ್ನು ದೃಶ್ಯ ಕರೋಕೆ ಬ್ರಹ್ಮ ಅರವಿಂದ್ ಸತೀಶ್ ಅವರ ಸಾರಥ್ಯದಲ್ಲಿ ನಮ್ಮ ಕಲಾಭೂಮಿ ತಂಡದ ಗಾಯಕರೆಲ್ಲರೂ ಪ್ರಸ್ತುತಪಡಿಸುತ್ತಿದ್ದೇವೆ. ಅದ್ಭುತ ಚಿತ್ರ ಗೀತೆಗಳ ಗಾಯನ, ಚಂದದ ಛಾಯಾಗ್ರಹಣದ ಮನರಂಜನ, ನಡುವೆ ಒಮ್ಮೆ ಕಾಫಿಯನ್ನೂ ಕೂಡ ಸವಿಯೋಣ. ಇವು ಕಲಾಭೂಮಿಯ ಈ ದಿನದ ಹೂರಣ. ಪ್ರೇಕ್ಷಕರೆಲ್ಲರಿಗೆ ರಸದೌತಣ. ಆಗಮಿಸಿರುವಂಥ ಎಲ್ಲ ಕಲಾಭಿಮಾನಿಗಳಿಗೆ ಕಲಾಭೂಮಿ ಅರ್ಪಿಸುವ ದೃಶ್ಯಾವಳಿ ಕರೋಕೆ ರಸಸಂಜೆ ಕಾರ್ಯಕ್ರಮಕ್ಕೆ ಆದರದ ಆತ್ಮೀಯವಾದ ಅಕ್ಕರೆಯ ಸಕ್ಕರೆಯ ಸ್ವಾಗತ ಸುಸ್ವಾಗತ. ಕಲಾಭೂಮಿ ಅನ್ನುವಂಥ ಅದ್ಭುತ ವೇದಿಕೆಯ ಕನಸು ಕಂಡು ಸಮಾನ ಮನಸ್ಕರನ್ನ ಸಂಘಟಿಸಿ ಕಲಾ ಸೇವೆಗಾಗಿ ಅಹರ್ನಿಶಿ ಶ್ರಮ ಪಡುವ ದೃಶ್ಯ ಕರೋಕೆ ಬ್ರಹ್ಮ ಅರವಿಂದ್ ಸತೀಶ್ ಅವರಿಗೆ ಆತ್ಮೀಯ ಅಭಿನಂದನೆಗಳು, ಅಭಿವಂದನೆಗಳು ನಮ್ಮ ಚಪ್ಪಾಳೆಗಳ ಮೂಲಕ. ಮತ್ತೊಮ್ಮೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಬರಮಾಡಿಕೊಳ್ತಾ ಸೌಭಾಗ್ಯಲಕ್ಷ್ಮಿ ಚಿತ್ರದ ಪ್ರಿಯಾ ಪ್ರಿಯಾ ವಿನೋದವೇ ಗೀತೆಯನ್ನು ಕೇಳುವಂಥ ಸಮಯ. ಸಾಹಿತ್ಯ ಚಿ ಉದಯ್ ಶಂಕರ್, ಸಂಗೀತ SP ಬಾಲಸುಬ್ರಹ್ಮಣ್ಯಂ ಅವರದ್ದು, ಗಾಯಕರು ವಾಣಿ ಜಯರಾಮ್ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರು. ಇನ್ನೀಗ ಕಲಾಭೂಮಿ ವೇದಿಕೆಯಲ್ಲಿ ಸತ್ಯನಾರಾಯಣ್ ಸರ್ ಹಾಗೂ ನಾನು ಅರ್ಪಿತಾ ಪ್ರಿಯಾ ಪ್ರಿಯಾ ವಿನೋದವೇ ಗೀತೆಯೊಂದಿಗೆ ನಿಮ್ಮ ಮುಂದೆ. ನಮಸ್ಕಾರ, ನಾನು ಸತ್ಯನಾರಾಯಣ, ಚಾಮರಾಜಪೇಟೆ ನಿವಾಸಿ, ವೃತ್ತಿಯಲ್ಲಿ ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಪ್ರವೃತ್ತಿಯಲ್ಲಿ ಗಾಯನ. ಇವತ್ತು ನಿರೂಪಕರ ಜೊತೆ ಹಾಡ್ತಿರೋದು ತುಂಬ ಖುಷಿ ಆಗ್ತಾ ಇದೆ. ಅವರು ಅದ್ಭುತವಾಗಿ ಹಾಡ್ತಾರೆ. ಅವ್ರ ಜೊತೆ ಹಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನನ್ನನ್ನು ಹೀಗೆ ಕಾಡುವೆ, ನಡಿ ನಡಿ ನೀ ದೂರಕ್ಕೆ, ನಾನಾಳೆ ರಾತ್ರಿ ನೋಡುವೆ. ಬರಿ ಮಾತಿಗೆ ಮನಸೋಲದು, ನನ್ನ ಆಸೆ ತೀರದು. ಪ್ರಿಯ ಪ್ರಿಯ ವಿನೋದವೇ ನನ್ನಲ್ಲಿ
ಬಳಸಿ ತೋಳಿಂದ ನನ್ನನು ಮುತ್ತೊಂದ ನೀಡದೆ ನೀ ಮನ್ನಿಸು ಬಾಯೆಂದರೆ ನಾ ಹೇಗೆ ಸೇರುವೆ ಬಳಸಿ ತೋಳಿಂದ ನನ್ನನು ಮುತ್ತೊಂದ ನೀಡದೆ ನೀ ಮನ್ನಿಸು ಬಾಯೆಂದರೆ ನಾ ಹೇಗೆ ಸೇರುವೆ ಇದೇ ಇದೇ ಆನಂದವು ಎಂದೆಂದು ಬಾಳ ತುಂಬಲಿ ಸದಾ ಸುಖ ಸಂತೋಷದಿ ಈ ನಮ್ಮ ಜೀವ ತೇಲಲಿ ಇದೇ ಇದೇ ಆನಂದವು. ಧನ್ಯವಾದ. ಈ ಹಾಡು ಮಧ್ಯ ಮಧ್ಯದಲ್ಲಿ ಬಿ ಜಿ ಎಮ್ ಗಮನಿಸಿರ್ಬೋದು ತಾವು. ಒಂದು ರೀತಿ ತೆಲುಗು ಸಂಗೀತದ ಛಾಯೆ ಇದೆ ಮತ್ತು ಕೆಲವೊಂದು ಕಡೆ ಸುಗಮ ಸಂಗೀತ ಛಾಯೆ ಕೂಡ ಇದೆ. ಒಟ್ಟಲ್ಲಿ ಒಂದು ಒಳ್ಳೆ ಗೀತೆ ಕೊಟ್ಟಿದ್ದಾರೆ ಎಸ್ ಪಿ ಬಿ ಅವರು. ನಮ್ಮ ಗುರುಗಳು ಕೂಡ ಗೊತ್ತಿರಲಿಲ್ಲ ಅಂತ ಈ ಹಾಡು. ನನಗೆ ಇದನ್ನು ತುಂಬ ದಿವಸ ಹಾಡಬೇಕಂತ ಇತ್ತು. ಇವತ್ತು ಅದರದ್ದು ನನಗೊಂದು ಅವಕಾಶ ಸಿಕ್ತು. ಧನ್ಯವಾದ ಸತೀಶ್ ಅವರಿಗೆ, ತಮಗೂ ಕೂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.